ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಉತ್ತರ ಕರ್ನಾಟಕದಲ್ಲಿ ಒಂದು ಸುಂದರವಾದ ಒಂದು ಅದ್ಭುತವಾದಂಥ ಜಾಗ ಇದೆ ಅಂದ್ರೂ ನೀವು ಅಂತೀರಾ, ಅದು ಬರೀ ಪ್ಲೇಸ್ ಅಲ್ಲ. ಇತಿಹಾಸ ಮತ್ತು ಪರಿಸರನ ಒಂದೇ ಜಾಗದಲ್ಲಿ ನೋಡಬೇಕು ಅಂತಂದ್ರೆ ಈ ಜಾಗಕ್ಕೆ ಒಂದ್ಸಲಿನಾದ್ರೂ ನೀವು ವಿಸಿಟ್ ಮಾಡಲೇಬೇಕು. ನಾನು ಇವಾಗ ಬಂದಿದ್ದೀನಿ ಬ್ರಿಟಿಷರ ವಿರುದ್ಧ ಹೋರಾಡಿರ್ತಕ್ಕಂತಹ ವೀರ ಶೋಧ ಕೆಚ್ಚೆದೆಯ ಗಂಡುಗಲಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಊರು ಸಂಗೊಳ್ಳಿಗೆ ಬಂದಿದ್ದೀನಿ. ಈ ಊರಿಗೆ ತನ್ನದೇ ಆದಂತ ಇತಿಹಾಸ ಇದೆ. ಈ ಕೋಟೆ ಕಾಣ್ತಾ ಇದೆಯಲ್ವಾ, ಸಂಗೊಳ್ಳಿ ರಾಯಣ್ಣನ ಶೌರ್ಯ ಭೂಮಿ ಅಂತ ಕರೀತಾರೆ. ಇತಿಹಾಸವನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಯಾವ ತರ ಅವನು ಹೋರಾಡಿದಾನೆ, ಬ್ರಿಟಿಷರ ವಿರುದ್ಧ ಯಾವ ತರ ಹೋರಾಡಿದಾನೆ, ಅವನ ಜೀವನ ಚರಿತ್ರೆ ಯಾವ ತರ ಇತ್ತು, ಪ್ರತಿಯೊಂದನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ವಿಡಿಯೋನ ಪ್ರತಿಯೊಂದು ಪ್ರೂಫ್ ಜೊತೆಗೆ ಪ್ರತಿಯೊಂದು ವಿಜುವಲ್ ಜೊತೆಗೆ ತೋರಿಸಿದ್ದೀನಿ. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಈ ವಿಡಿಯೋನ ನಿಮಗೆ ಏನಾದ್ರು ಇಷ್ಟ ಆಗಿತ್ತು ಅಂದ್ರೆ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಇದು ಮೇನ್ ಎಂಟ್ರೆನ್ಸ್. ಇವಾಗ ಇಲ್ಲಿ ನೋಡ್ತಾ ಇದೀರಲ್ವಾ, ಇದು ಮೇನ್ ಎಂಟ್ರೆನ್ಸ್. ಇಲ್ಲಿಂದ ಗೇಟ್ ಒಳಗಡೆಯಿಂದ ಅಲ್ಲಿ ಮುಂದೆ ಹೋಗ್ಬೇಕು. ಅಲ್ಲಿ ಟಿಕೆಟ್ ಕೌಂಟರ್ ಇದೆ. 100 rupees ಪರ್ ಪರ್ಸನ್ಗೆ ಟಿಕೆಟ್ ಚಾರ್ಜ್ ಇದೆ. ಲೆಟ್ಸ್ ಎಕ್ಸ್ಪ್ಲೋರ್. ಬ್ರದರು ನಮ್ಮ ಅಂಕಲ್ ಮಗ, ಸೊ ಅವ್ರ ಜೊತೆ ಬಂದಿದ್ದೀನಿ. ಅವರೇ ಕರ್ಕೊಂಡ್ ಬಂದಿದ್ದು ಇವಾಗ ನನಗೆ. ಮಾತಾಡಪ್ಪ. ಸೊ ಏನೇನಿದೆ ಒಳಗಡೆ ಅಂತ ತೋರಿಸ್ತೀನಿ. ಇಲ್ಲಿ ಎಂಟ್ರೆನ್ಸ್ ಫೀ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಬೋರ್ಡು 100 rupees. 12 ವರ್ಷ ಮೇಲ್ಪಟ್ಟವ್ರಿಗೆಲ್ಲ 100 rupees, ಫ್ರೆಂಡ್ಸ್ಗೆಲ್ಲ 50 rupees ನೋಡಿ. ಇದೇನು ತೋರಿಸುತ್ತೆ ಅಂತಂದರೆ, ನಿಮಗೆ ರೋಗಪ್ಪ ಮತ್ತು ಅವ್ರ ಕುಟುಂಬದವರು ಮಲ್ಲೇಶ್ವರ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸ್ತಿರ್ಬೇಕಾದಾಗ ಸೊ ಇದನ್ನ ತೋರಿಸಿದ್ದಾರೆ. ಅಂದರೆ ಆ ಕಾಲದಲ್ಲಿ ಆವಾಗ ಈ ಥರ ಪೂಜೆ ಮಾಡ್ತಾ ಇದ್ರು ಅಂತ ಈ ಚಿತ್ರದಲ್ಲಿ ನೀವು ನೋಡ್ಬೋದು. ಇವಾಗ ಇಲ್ಲೇ ನಾನು ಹಿಂದೆ ನೋಡ್ತಿದ್ದೀರಲ್ವಾ, ಇದು ವೀರಪ್ಪ ದೇಸಾಯಿ ಅರಮನೆ. ಆಗಿನ ಕಾಲದಲ್ಲಿ ಅರಮನೆ ಯಾವ ಥರ ಇತ್ತು ಅಂತ ಇದರಲ್ಲಿ ತೋರಿಸಿದ್ದಾರೆ. ಇವಾಗ ವೀರಪ್ಪ ದೇಸಾಯಿ ಅರಮನೆ ಒಳಗಡೆ ಹೋಗೋಣ. ಇವಾಗ ಇಲ್ಲೇ ನೋಡ್ತಾ ಇದ್ದೀರಲ್ವ ಒಳಗಡೆ, ಇದೇ ದೇಸಾಯಿ ಅರಮನೆ ಒಳಗಡೆ. ಕಿತ್ತೂರು ದೊರೆ ಮಲ್ಲಸರ್ಜ ಅವರ ಆಳ್ವಿಕೆಯ ಕಾಲದಲ್ಲಿ ಕಿತ್ತೂರು ನಾಡಿಗೆ ಒಂದು ಕಂಟಕವಾಗಿರ್ತಕ್ಕಂಥ ಹುಲಿ ಒಂದಿತ್ತು ಅಂತ ಹೇಳ್ತಾರೆ. ಸಂಗೊಳ್ಳಿ ರಾಯಣ್ಣನ ತಂದೆ ಬೇಟೆ ಆಡ್ಬಿಟ್ಟು ಭರಮಪ್ಪ ಇದನ್ನ ಹೊತ್ತು ತಂದಿರ್ತಾರೆ. ಸೊ ಅದನ್ನ ನೆಕ್ಸ್ಟ್ ವಿಜುವಲ್ ಅಲ್ಲಿ ತೋರಿಸ್ತೀನಿ, ಅದನ್ನ ಯಾವ ತರ ತಂದು ಸಂಭ್ರಮಾಚರಣೆ ಮಾಡ್ತಾರೆ ಅಂತ. ಇಲ್ಲೇನ್ ನೀವು ನೋಡ್ತಾ ಇದೀರಲ್ವಾ, ಇದು ರೋಗಣ್ಣನವರ ಮನೆ. ರೋಗಣ್ಣನವರ ಮನೆಗೂ ಮತ್ತು ಕಿತ್ತೂರು ಸಂಸ್ಥಾನ ಮಠಕ್ಕೂ ತುಂಬಾ ನಂಟಿದೆ. ಸೊ ಕಿತ್ತೂರು ಸಂಸ್ಥಾನದಲ್ಲಿ ವೀರತನಕ್ಕೆ ಹೆಸರಾದ ಸಂಗೊಳ್ಳಿ ರೋಗಣ್ಣನವರ ಮನೆ ಜನಸೇವೆಯ ಕೇಂದ್ರವಾಗಿತ್ತು ಅಂತ ಹೇಳ್ತಾರೆ. ಸೊ ರೋಗಪ್ಪ ನಾಟಿ ವೈದ್ಯನಾಗಿ ಕ್ಷೇತ್ರ ಸದನಿಯಾಗಿ ಕೃಷಿಕನಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಅಂತ ಹೇಳ್ತಿದ್ರು. ಸೊ ಇದನ್ನ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ಬೋದು, ಯಾವ ತರ ಅವರು ನಾಟಿ ವೈದ್ಯನ ರೆಡಿ ಮಾಡಿಬಿಟ್ಟು ಜನರಿಗೆ ಸೇವೆ ಮಾಡ್ತಿದ್ರು ಅಂತ. ಇವಾಗ ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಆ ಭರಮಪ್ಪ ಹುಲಿಯನ್ನ ಬೇಟೆಯಾಡಿ ಹೊತ್ತು ತಂದಿರ್ತಾರೆ. ಅದನ್ನ ಮೆಚ್ಚಿ ಇಲ್ಲಿರ್ತಕ್ಕಂಥ ದೊರೆ ಮಲ್ಲಸರ್ಜ ರಕ್ತಮಾನ್ಯ ಭೂಮಿಯನ್ನ ಅವರಿಗೆ ಬಹುಮಾನವಾಗಿ ಕೊಡೋದಕ್ಕೆ ಘೋಷಣೆ ಮಾಡ್ತಾರೆ. ಮತ್ತು ಕೆಂಚಮ್ಮ ಅವರ ದಂಪತಿಗಳಿಗೆ ಜನಿಸಿರ್ತಕ್ಕಂತಹ ವೀರಶೂರ ಗಂಡು ಮಗುವಿಗೆ ಜನ್ಮ ನೀಡಿರ್ತಕ್ಕಂತಹ ರಾಯಣ್ಣನಿಗೆ ನಾಮಕರಣ ಮಾಡಿರ್ತಕ್ಕಂತಹ ಒಂದು ಜಾಗವನ್ನ ಇಲ್ಲಿ ಎಷ್ಟು ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ ಅಂತಂದ್ರೆ ತೋರಿಸ್ತೀನಿ ನೋಡಿ ನಿಮಗೆ. ಆ ಹುಲಿಯನ್ನ ಸಂಹಾರ ಮಾಡಿಬಿಟ್ಟು ಕಿತ್ತೂರು ದೊರೆ ಆಗಿರ್ತಕ್ಕಂಥ ಮಲ್ಲಸರ್ಜ ಕೊಟ್ಟಿರ್ತಕ್ಕಂತಹ ಭೂಮಿನ ಬಹುಮಾನವಾಗಿ ಪಡ್ಕೊಂಡು ಭರಮಪ್ಪ ತಿರ್ಗಾ ಸಂಗೊಳ್ಳಿಗೆ ಬರಬೇಕಾದ್ರೆ ಸಂಗೊಳ್ಳಿ ಜನ ಭರಮಪ್ಪನಿಗೆ ಯಾವ ತರ ಅದ್ದೂರಿಯಾಗಿ ಸ್ವಾಗತಿಸಿದರು ಅಂತ ಸೊ ನಿಮಗೆ ತೋರಿಸ್ತೀನಿ. ಯಾರೇ ಜನರಾಗಲಿ ಬಹುಮಾನ ಪಡೆದ ತಕ್ಷಣ ಊರಿಗೆ ಬಂದ ತಕ್ಷಣ ಯಾವ ಥರ ಸ್ವಾಗತ ಸಿಗುತ್ತೆ, ಯಾವ ಥರ ಗೌರವ ಸಿಗುತ್ತೆ ನಿಮಗೆ ಗೊತ್ತಿದೆ. ಸೊ ಅದೇ ಗೌರವ ಈ ಭರಮಪ್ಪನಿಗೆ ಸಿಕ್ಕಿತ್ತು. ಆ ಟೈಮಲ್ಲಿ ಅಲ್ಲಿರೋ ಸಂಗೊಳ್ಳಿ ಜನ ಅವನಿಗೆ ಯಾವ ಥರ ಅದ್ದೂರಿಯಾಗಿ ಸ್ವಾಗತಿಸಿದರು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಭರಮಪ್ಪ ಮತ್ತು ಕೆಂಚಮ್ಮನ ಮಗನಾಗಿ ಹುಟ್ಟಿರ್ತಕ್ಕಂಥ ರಾಯಣ್ಣ ಬಾಲ್ಯದಲ್ಲಿ ಅವನು ಯಾವ ಥರ ಚಟುವಟಿಕೆಗಳನ್ನು ಮಾಡ್ತಿದ್ದ ಅಂತಂದರೆ, ಮಲಪ್ರಭಾ ನದಿಯಲ್ಲಿ ಈಜು, ಮತ್ತು ಗರಡಿ ಮನೆಯಲ್ಲಿ ಕುಸ್ತಿ, ಗುಂಡು ಎತ್ತುವುದು, ಕತ್ತಿವರಸೆಯಲ್ಲಿ ತೊಡಗಿರ್ತಕ್ಕಂಥ ಚಟುವಟಿಕೆಗಳನ್ನು ಇಲ್ಲಿ ಒಂದು ಇದರಲ್ಲಿ ತೋರಿಸಿದ್ದಾರೆ. ಅವರು ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತಂದರೆ ರಾಯಣ್ಣನೇ ಇಲ್ಲಿ ನಿಜವಾಗ್ಲೂ ಮಾಡ್ತಿದ್ದಾನೆ ಆ ಥರ ಒಂದು ಫೀಲ್ ಕೊಡುತ್ತೆ. ನಿಮಗೆ ತೋರಿಸ್ತೇನೆ ನೋಡಿ.
ರಾಯಣ್ಣನ ಗರಡಿ ಮನೆ ತೋರಿಸ್ತೀನಿ ಯಾವ ಥರ ಇತ್ತು ಅಂತ. ಮುಂಚೆ ಇದು ರಾಯಣ್ಣನ ಗರಡಿ ಮನೆ. ರಾಯಣ್ಣ ಮುಂಚಿನ ಕಾಲದಲ್ಲಿ ಬಾಲ್ಯದಲ್ಲಿದ್ದಾಗ ಯಾವ ಥರ ಕುಸ್ತಿ ಪಂದ್ಯದಲ್ಲಿ ತೊಡಗಿದ್ದ ಅಂತ ಇದರಲ್ಲಿ ತೋರಿಸಿದ್ದಾರೆ. ಅಲ್ಲ, ಕುಸ್ತಿ ಕಣದಲ್ಲಿ ಆಡ್ಬಿಟ್ಟು ಸ್ಪರ್ಧೆಯಲ್ಲಿ ಗೆದ್ದು ಬಂದಿರತಕ್ಕಂಥ ತರುಣ ರಾಯಣ್ಣನ ಸಂಭ್ರಮಾಚರಣೆ ಯಾವ ಥರ ಇತ್ತು ಆಗಿನ ಕಾಲದಲ್ಲಿ ಅಂತಂದರೆ ಅದನ್ನು ನೋಡೋದಕ್ಕೇ ಎರಡು ಕಣ್ಣು ಸಾಲದು. ಇಲ್ಲಿ ನೋಡಿ, ನಾನು ಹಿಂದ್ಗಡೆ ಕಾಣ್ತಾ ಇದೆಯಲ್ವಾ, ಇದು ರಾಯಣ್ಣನ ಕುಸ್ತಿ ಪಂದ್ಯದಲ್ಲಿ ಆಡಿ ಗೆದ್ದು ಬಂದಾಗ ಅವನ ಸಂಭ್ರಮಾಚರಣೆ ಯಾವ ಥರ ಇತ್ತು ಅಂತಂದರೆ ಆಗಿನ ಕಾಲದಲ್ಲಿ ನಾವಂತೂ ನೋಡಿಲ್ಲ. ಸೊ ಅದನ್ನು ಯಾವ ಥರ ಚಿತ್ರಣ ಮಾಡಿದ್ದಾರೆ ಅಂತಂದರೆ ನೀವು ಇದನ್ನು ನೋಡ್ಬೋದು ಹಿಂದ್ಗಡೆ. ನೋಡ್ತಾ ಇದ್ರಲ್ವಾ, ಇದೇ ಸಂಗೊಳ್ಳಿ ಅರಮನೆ. ಕುಸ್ತಿ ಸ್ಪರ್ಧೆಯಲ್ಲಿ ರಾಯಣ್ಣ ಗೆದ್ದಿರ್ತಕ್ಕಂಥ ವಿಷಯವನ್ನು ತಿಳಿದ್ಬಿಟ್ಟು ಅದೇ ಸಂಗೊಳ್ಳಿ ವಾಡದಲ್ಲಿ ನೆಲೆಸಿರ್ತಕ್ಕಂತಹ ಮಲ್ಲಸರ್ಜ ದೊರೆ ಮತ್ತು ಪಟ್ಟದ ರಾಣಿ ಚೆನ್ನಮ್ಮ ರಾಯಣ್ಣನನ್ನು ಕರೆದುಬಿಟ್ಟು ಅವನ ಕೈಗೆ ಖಡ್ಗವನ್ನು ನೀಡಿ ಗೌರವಿಸ್ತಾರೆ. ಅದನ್ನು ಈ ಸಂಗೊಳ್ಳಿ ಅರಮನೆ ಒಳಗಡೆ ಯಾವ ಥರ ತೋರಿಸಿದ್ದಾರೆ ನೋಡೋಣ ಬನ್ನಿ. ಆವಾಗ ದೊರೆ ಮಲ್ಲಸರ್ಜ ಮತ್ತು ಪಟ್ಟದ ರಾಣಿ ಚೆನ್ನಮ್ಮ ರಾಯಣ್ಣನ ಕೈಗೆ ಕತ್ತಿಯನ್ನು ಕೊಡ್ತಾರೆ. ಸೊ ಆವಾಗ ರಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರಿಗೆ ಒಂದು ಒಳ್ಳೆ ಬಾಂಧವ್ಯನ ಬೆಳೆಯುತ್ತೆ. ಸೊ ಆ ಟೈಮಲ್ಲಿ ಕಿತ್ತೂರು ಪ್ಯಾಲೇಸ್ ಯಾವ ಥರ ಇತ್ತು, ಕಿತ್ತೂರು ಅರಮನೆ ಯಾವ ಥರ ಇತ್ತು ಅಂತಂದರೆ ಈ ಒಂದು ಜಾಗದಲ್ಲಿ ಒಂದು ಒಳ್ಳೆಯ ಕಲ್ಲಿನಿಂದ ಯಾವ ಥರ ನಿರ್ಮಾಣ ಮಾಡಿದ್ದಾರೆ ಅಂದರೆ ಆಗಿನ ಕಾಲದ ಕಿತ್ತೂರು ಅರಮನೆಯ ಸಂಸ್ಥಾನ ಯಾವ ಥರ ಇತ್ತು ಅಂತಂದರೆ ಈ ಜಾಗದಲ್ಲಿ ನಾವು ನೋಡ್ಬೋದು. ಇವಾಗ ತೋರಿಸ್ತೀನಿ ಕಿತ್ತೂರು ಸಂಸ್ಥಾನದ ಅರಮನೆ ಯಾವ ಥರ ಇತ್ತು ಅಂತಂದರೆ. ಕಾಲದಲ್ಲಿ ರಾಣಿಯನ್ನು ಕರ್ಕೊಂಡು ಹೋಗೋದಕ್ಕೆ ಒಂದು ಜಟಕಾ ಬಂಡಿ ಅಂತ ಯೂಸ್ ಮಾಡ್ತಿದ್ರು. ಅದು ಯಾವ ಥರ ಇತ್ತು ಅಂತ ನಾವಂತೂ ಆಗಿನ ಕಾಲದಲ್ಲಿ ನೋಡಿಲ್ಲ. ನೀವೇನಾದರೂ ಅದನ್ನು ನೋಡ್ಬೇಕಂತಂದರೆ ನೋಡಿ ಇಲ್ಲಿ ತೋರಿಸ್ತೀನಿ. ಆ ಥರ ರಾಣಿಯನ್ನು ಜಟಕಾ ಬಂಡಿಲಿ ಯಾವ ಥರ ಕರ್ಕೊಂಡು ಹೋಗ್ತಿದ್ರು ಅಂತಂದರೆ ಅದನ್ನು ಒಂದು ಮಾಡೆಲ್ನ ಇಲ್ಲಿ ಮಾಡಿಟ್ಟಿದ್ದಾರೆ. ಸೊ ಇದೇ ಥರ ಬಂಡಿಯಲ್ಲಿ ರಾಣಿಯನ್ನು ಕರ್ಕೊಂಡು ಹೋಗ್ತಾಯಿದ್ರು ಆಗಿನ ಕಾಲದಲ್ಲಿ. ತೋರಿಸ್ತೀನಿ ನೋಡಿ. ಕಿತ್ತೂರು ಸಂಸ್ಥಾನದಲ್ಲಿ ಜರುಗಿರ್ತಕ್ಕಂತಹ ದತ್ತಕ ಪ್ರಕರಣ ಕಾನೂನು ಬಾಹಿರು ಎಂದು ಆಗಿನ ಜಿಲ್ಲಾಧಿಕಾರಿ ಥ್ಯಾಕ್ರೆ 1824ರಲ್ಲಿ ಅದನ್ನು ಬಹಿಷ್ಕಾರ ಮಾಡ್ತಾನೆ. ಆಗಿನ ಧಾರವಾಡದ ಕಲೆಕ್ಟರ್ ಥ್ಯಾಕ್ರೆ ಸೊ ಈ ಕಿತ್ತೂರು ಖಜಾನೆಗೆ ಬೀಗ ಹಾಕಿಸಿ ಸೈನ್ಯನ ಕಾವಲಿಡ್ತಾನೆ. ಸೊ ಈ ಘಟನೆಯನ್ನು ಕೇಳಿರ್ತಕ್ಕಂಥ ಅಲ್ಲಿರೋ ಕಿತ್ತೂರು ಜನ ರೊಚ್ಚಿಗಾಳ್ತಾರೆ, ಅಂದರೆ ಕೋಟೆಯ ಬಾಗಿಲನ್ನು ಮುಚ್ಚಿಬಿಡ್ತಾರೆ. ಸೊ ಆವಾಗ ಥ್ಯಾಕ್ರೆ 24 ನಿಮಿಷಗಳ ಅವರಿಗೆ ಒಂದು ಟೈಮ್ನ ಕೊಡ್ತಾನೆ. ಆ ಕೋಟೆ ಬಾಗಿಲನ್ನು ನೀವು ತೆಗೆದೇ ಇದ್ದರೆ ನಾವು ಕೋಟೆಯನ್ನು ಮುತ್ತಿಗೆ ಹಾಕ್ತೀವಿ ಅಂತ. ಸೊ ಆವಾಗ ಥ್ಯಾಕ್ರೆ ಅಲ್ಲಿರೋ ಜನಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. ಅದನ್ನು ಕೇಳಿಸಿಕೊಂಡಿರ್ತಕ್ಕಂಥ ನೆಕ್ಸ್ಟ್ ಟೈಮಲ್ಲೇ ಅಲ್ಲಿರ್ತಕ್ಕಂಥ ಜನನ ಕೋಟೆ ಬಾಗಿಲನ್ನು ತೆಗಿತಾರೆ. ಸೊ ಆವಾಗ ಈ ಮೊದಲ ಆಂಗ್ಲೋ ಕಿತ್ತೂರು ಯುದ್ಧ ನಡೆಯುತ್ತೆ. ಸೊ ಅದನ್ನು ಯಾವ ಥರ ತೋರಿಸಿದ್ದಾರೆ, ನಾವಂತೂ ಆಗಿನ ಕಾಲದಲ್ಲಿ ಯುದ್ಧ ಯಾವ ಥರ ಆಗಿದೆ ಅಂತ ನಾವು ನೋಡಿಲ್ಲ. ಸೊ ಈ ಮೊದಲ ಆಂಗ್ಲೋ ಕಿತ್ತೂರು ಯುದ್ಧ ಸೊ ದತ್ತಕ ಪ್ರಕರಣ ಬಾಹಿರ ವಿರುದ್ಧವಾಗಿ ನಡೆದಿರ್ತಕ್ಕಂಥ ಒಂದು ಯುದ್ಧ ಇದು. ಅದನ್ನು ಯಾವ ಥರ ತೋರಿಸಿದ್ದಾರೆ ಈ ರಾಕ್ ಗಾರ್ಡನ್ ಒಳಗಡೆ ಅಂತಂದರೆ ಇದನ್ನು ತೋರಿಸ್ತೀನಿ ನೋಡಿ ನಿಮಗೆ. ಯುದ್ಧ ಯಾವ ಥರ ನಡೆಯುತ್ತೆ ಅನ್ನೋದು ಸಾಕ್ಷಿ, ಯುದ್ಧ ಯಾವ ಥರ ನಡೆದಿದೆ ಅದು ಸೇಮ್ ಯಾವ ಥರ ಕಾಣಿಸುತ್ತೆ. ಯುದ್ಧ ಯಾವ ಥರ ಮಾಡಬೇಕಾದ್ರೆ ಯುದ್ಧ ಭೂಮಿಯಲ್ಲಿ ಸೈನಿಕರು ಮತ್ತು ಯುದ್ಧಗಾಳಿಗಳು ಯಾವ ಥರ ಯುದ್ಧ ಮಾಡ್ತಾರೆ ಅನ್ನೋದನ್ನು ಇದನ್ನು ತೋರಿಸ್ತೀನಿ ನೋಡಿ. ಸೂರ್ಯಮುಳಗದ ಸಾಮ್ರಾಜ್ಯ ಅಂತ ಹೆಸರಾಗಿರ್ತಕ್ಕಂಥ ಬ್ರಿಟಿಷ್ ಸಾಮ್ರಾಜ್ಯ ಈ ಮೊದಲ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ಚೆನ್ನಮ್ಮನ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಯುದ್ಧ ವಿಜಯ ಸಾಧಿಸಿದಾಗ ಸೊ ಕಿತ್ತೂರಿನ ಜನ ಯಾವ ಥರ ಅದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದರು ಅಂತ ಈ ಚಿತ್ರದಲ್ಲಿ ನೀವು ನೋಡ್ಬೋದು. ಇವಾಗ ಹಿಂದ್ಗಡೆ ಏನು ಕಾಣಿಸ್ತಿದ್ದೀರಲ್ವ, ಮೊದಲ ಆಂಗ್ಲೋ ಕಿತ್ತೂರು ಯುದ್ಧ ಮುಗಿದ ತಕ್ಷಣ ಚೆನ್ನಮ್ಮನ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಆ ಯುದ್ಧ ವಿಜೃಂಭಣೆಯಿಂದ ಸೊ ಬ್ರಿಟಿಷರು ಸೋಲನ್ನಪ್ತಾರೆ. ಸೊ ಆ ಸೋಲನ್ನಪ್ಪಿದ ತಕ್ಷಣ ಸೊ ಈ ಕಿತ್ತೂರಿನ ಜನ ಯಾವ ಥರ ಅದನ್ನು ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡ್ತಾರೆ, ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅನ್ನೋದಕ್ಕೆ ಈ ಚಿತ್ರನೇ ಸಾಕ್ಷಿ. ಮೊದಲ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ವೀರಶೂರ ಅಮ್ಟೂರ ಬಾಳಪ್ಪನಿಂದ ಕಲೆಕ್ಟರ್ ಆಗಿರ್ತಕ್ಕಂಥ ಥ್ಯಾಕ್ರೆನ ಕೊಲೆ ಆಗುತ್ತೆ.
ಆ ಕೊಲೆ ಆಗಿದ್ಮೇಲೆ ಸೊ ಅಲ್ಲಿ ಆಗಿನ ಕಾಲದ ಡೆಕ್ಕನ್ ಪ್ರಾಂತದ ಕಮಿಷನರ್ ಚಾಪ್ಲಿನ್ ಕಿತ್ತೂರನ್ನ ವಶಪಡಿಸಿಕೊಳ್ಳಲು ಮುಂದಾಗ್ತಾನೆ. ಆಗಿನ ಕಾಲದಲ್ಲಿ ಪುಣೆ, ಬೆಳಗಾವಿ, ಬಳ್ಳಾರಿ, ಸೋಲಾಪುರ್, ವೆಂಗೂರ್ಲಾ ಭಾಗಗಳಿಂದ ಸೈನ್ಯನ ಕಳಿಸ್ಕೊಡ್ತಾನೆ ಕಿತ್ತೂರಿಗೆ ಯುದ್ಧ ಮಾಡೋದಕ್ಕೆ. ಸೊ ಆ ಟೈಮಲ್ಲಿ ಈ ಕಿತ್ತೂರನ್ನ ವಶಪಡಿಸಿಕೊಂಡಾಗ ಸೊ ಯುದ್ಧ ನಡೆದಿರ್ತಕ್ಕಂಥ ಚಿತ್ರಣವನ್ನು ಇಲ್ಲಿ ತೋರಿಸಿದ್ದಾರೆ. ನಿಮಗೆ ತೋರಿಸ್ತೀನಿ ಯಾವ ಥರ ಅದನ್ನು ಒಂದು ಚಿತ್ರಣ ಮುಖಾಂತರ ತೋರಿಸಿದ್ದಾರೆ ಅಂತ. ದ್ವಿತೀಯ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ಕಿತ್ತೂರು ಸಂಸ್ಥಾನ ಪತನದ ಮುನ್ಸೂಚನೆ ಅರಿತ ಆಗಿನ ಸೇನಾಪತಿ ಗುರುಸಿದ್ದಪ್ಪ ರಾಣಿ ಚೆನ್ನಮ್ಮ ಮತ್ತು ವೀರಮ್ಮ ಮತ್ತು ಜಾನಕಿ ಅವರನ್ನ ಗುಪ್ತ ಮಾರ್ಗದ ಮೂಲಕ ಕರೆದುಕೊಂಡು ಹೋಗ್ತಾನೆ. ಒಂದು ಚಿತ್ರಣವನ್ನ ಯಾವ ತರ ತೋರಿಸಿದ್ದಾರೆ. ಆಗಿನ ಡೆಕ್ಕನ್ ಕಮಿಷನರ್ ಆಗಿರ್ತಕ್ಕಂಥ ಚಾಪ್ಲಿನು ಕಿತ್ತೂರು ಸಂಸ್ಥಾನ ವಶಪಡಿಸಿಕೊಂಡ ನಂತರ ಕಿತ್ತೂರು ನಂದಿ ಧ್ವಜವನ್ನ ಇಳಿಸಿ ತಮ್ಮ ಯೂನಿಯನ್ ಜಾಕ್ ಬಾವುಟ ಹಾರಿಸೋದಕ್ಕೆ ಸೂಚಿಸ್ತಾನೆ. ಆವಾಗ ನಂದಿ ಧ್ವಜ ಸಂರಕ್ಷಣೆಗೆ ನಿಂತಿರ್ತಕ್ಕಂಥ ರಾಯಣ್ಣನ ತಂದೆ ಭರಮಪ್ಪನ ಅದನ್ನು ವಿರೋಧಿಸ್ತಾನೆ. ಆವಾಗ ಆತನ ಎದೆಗೆ ಗುಂಡು ಹಾರಿಸಿ ನಂದಿ ಧ್ವಜವನ್ನ ಭರಮಪ್ಪನ ಮೇಲೆ ಬ್ರಿಟಿಷರು ಎಸಿತಾರೆ. ಸೊ ಆ ಸುದ್ದಿ ತಿಳಿದ ತಕ್ಷಣ ಸಂಗೊಳ್ಳಿ ರಾಯಣ್ಣ ಓಡಿ ಬರ್ತಾನೆ. ಓಡಿ ಬಂದಾಗ ಆ ಬ್ರಿಟಿಷರು ಆ ರಾಯಣ್ಣನನ್ನ ಬಂಧಿಸಿರ್ತಾರೆ. ಈ ಥೀಮ್ ಪಾರ್ಕ್ ಒಳಗಡೆ ಒಂದು ಕೂಲ್ ಡ್ರಿಂಕ್ ಶಾಪ್ ಇದೆ. ಆ ಕೂಲ್ ಡ್ರಿಂಕ್ ಶಾಪ್ ಒಳಗಡೆ MRP ಗಿಂತ ಜಾಸ್ತಿ ರೇಟ್ ಮಾಡ್ತಾ ಇದ್ದಾರೆ. ಬಟ್ ಕೇಳೋಕೆ ಹೋದರೆ ಅವರು ಕಮಿಷನ್ ಅಂತ ಇದ್ದಾರೆ. ಬಟ್ ಏನಕ್ಕಂತ ಗೊತ್ತಾಗ್ತಿಲ್ಲ. 20 ರೂಪೀಸ್ ಇರೋದು 25, 30 ಇರೋದು 35 ಮಾರಿದ್ರೆ ಸೊ 5 ರೂಪಾಯಿ ನಮಗೆ ಲಾಸ್ ಹೋದು. MRP ಗಿಂತ ಜಾಸ್ತಿ ಏನಕ್ಕೆ ಮಾಡ್ತಿದ್ದಾರೆ, ಇದನ್ನು ನೋಡಬೇಕು, ಇದನ್ನು ಕಂಡುಹಿಡಿದ್ಬಿಟ್ಟು ಸ್ಟಾಪ್ ಮಾಡಬೇಕು. ಒಮ್ಮೆ ರಾಯಣ್ಣ ಜಂಗಮ ವೇಷದಲ್ಲಿ ರಾಣಿ ಚೆನ್ನಮ್ಮಗೆ ಭೇಟಿಯಾಗಿ ಬರ್ತಾನೆ. ಆ ಭೇಟಿಯಾಗಿ ಬಂದಾಗ ಜಂಗಮ ವೇಷದಲ್ಲಿ ಸೊ ಯಾವ ಥರ ಕಾಣಿಸಿದೆ. ಒಂದು ದಟ್ಟ ಕಾಡಿನ ಅರಣ್ಯದೊಳಗಡೆ ರಾಯಣ್ಣ ಮತ್ತು ಅವನ ಸಂಗಡಿಗರು ಯುದ್ಧದ ಸಮಯದಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ. ಸೊ ಯಾವ ತರ ಸಿದ್ಧತೆನೆ ಮಾಡ್ಕೊಳ್ತಾರೆ ಅಂತಂದ್ರೆ ಹೋರಾಟದ ರೂಪರೇಷೆಗಳು ಈ ಗುಹೆದೊಳಗಡೆ ಅಂತಿಮವಾಗ್ತವೆ. ಈ ಗುಹೆದೊಳಗಡೆ ಏನು ನಾನು ಒಳಗಡೆ ಹೋಗ್ತಾ ಇದೀನಿ ತೋರಿಸ್ತೀನಿ. ಈ ಗುಹೆದೊಳಗಡೆನೆ ಅಲ್ಲಿರೋ ಸೈನಿಕರಿಗೆ ಯುದ್ಧ ತರಬೇತಿಯನ್ನ ರಾಯಣ್ಣ ಅವರಿಗೆ ತರಬೇತಿಯನ್ನ ಕೊಡ್ತಾನೆ. ನಡೆಯೋದಕ್ಕೋಸ್ಕರ ಯುದ್ಧದ ತಯಾರಿಗೋಸ್ಕರ ಈ ಗುಹೆಯನ್ನ ಅವಾಗ ಯೂಸ್ ಮಾಡ್ತಿದ್ರು ಅಂತ ಹೇಳ್ತಿದ್ರು. ಸೊ ಅದನ್ನ ತೋರಿಸ್ತೀನಿ ನಿಮಗೆ ಇವಾಗ ಒಳಗಡೆ ಹೋಗ್ಬಿಟ್ಟು ಯಾವ ತರ ಇದೆ ಅಂತ. ಬನ್ನಿ ತೋರಿಸ್ತೀನಿ. ಇದು ಆರ್ಟಿಫಿಷಿಯಲ್ ಗುಹೆ ಆ್ಯಕ್ಚುಲಿ. ಬಟ್ ಇದ್ರೊಳಗಡೆ ಹೋಗ್ತಾ ಇದ್ರೆ ಒಂದು ನಿಜವಾದ ಗುಹೆದೊಳಗಡೆ ಹೋಗ್ತಾ ಇರ್ತಕ್ಕಂಥ ಅನುಭವ ಆಗ್ತಿದೆ. ಇವಾಗ ಇಲ್ಲೇ ನೋಡ್ತಾ ಇದ್ರಲ್ವ ನೀವು, ಆ ಯುದ್ಧಕ್ಕೆ ಬೇಕಾಗಿರ್ತಕ್ಕಂತಹ ಖಡ್ಗ ಬರ್ಚಿಗಳನ್ನು ಯಾವ ಥರ ರೆಡಿ ಮಾಡ್ತಿದ್ರು ಅಂತ ಇಲ್ಲಿ ತೋರಿಸಿದ್ದಾರೆ ನೋಡಿ. ನೋಡೋದಕ್ಕೆ ಸೇಮ್ ಸಾಮಾನ್ಯ ಮನುಷ್ಯರು ಇವಾಗ ತಾನೇ ರೆಡಿ ಮಾಡ್ತಾ ಇದ್ದಾರೆ, ಯಾವ ಥರ ಒಂದು ಫೀಲ್ ಕೊಡ್ತಾ ಇದೆ. ಬಟ್ ಇದು ಆರ್ಟಿಫಿಷಿಯಲ್ ಆಗಿ ಮಾಡಿ ಇಟ್ಟಿರ್ತಕ್ಕಂಥದ್ದು. ಬೈಲಹೊಂಗಲ ಗೃಹ ಬಂಧನದಲ್ಲಿ ರಾಣಿ ಚೆನ್ನಮ್ಮ 2 ಫೆಬ್ರವರಿ 1829 ಲಿಂಗೈಕ್ಯರಾಗ್ತಾರೆ. 4 ವರ್ಷ 8 ತಿಂಗಳು ಬಂಧನ ಆಗಿರ್ತಕ್ಕಂಥ ಕಿತ್ತೂರು ರಾಣಿ ಸಂಸ್ಥಾನದ ರಾಣಿ ಚೆನ್ನಮ್ಮ ಸ್ವಾತಂತ್ರ್ಯದ ಕನಸು ಕಾಣುತ್ತಾ ಅಲ್ಲಿಯೇ ಕೊನೆಯುಸಿರೆಳಿತಾರೆ. ಆಂಗ್ಲರ ವಿರುದ್ಧದ ಯುದ್ಧದ ಸಿದ್ಧತೆಯಲ್ಲಿ ಇರ್ತಕ್ಕಂಥ ರಾಯಣ್ಣ ಮತ್ತು ಸಂಗಡಿಗರು ಮಾರುವೇಷದಲ್ಲಿ ರಾಣಿ ಚೆನ್ನಮ್ಮನ ಸಮಾಧಿಗೆ ಬಂದು ನಮಿಸಿ ಪುನಃ ಕಿತ್ತೂರು ಸಂಸ್ಥಾನ ಸ್ಥಾಪಿಸುವುದಾಗಿ ಆ ಕಿತ್ತೂರು ರಾಣಿ ಚೆನ್ನಮ್ಮನ ಸಮಾಧಿ ಮೇಲೆ ರಾಯಣ್ಣ ಪ್ರತಿಜ್ಞೆ ಮಾಡಿಬಿಟ್ಟು ವಾಪಸ್ ಹೋಗ್ತಾರೆ. ಅದ ಸನ್ನಿವೇಶನ ಸೊ ಇಲ್ಲಿ ಒಂದು ಚಿತ್ರಣ ಮಾಡಿದ್ದಾರೆ. ಯಾವ ತರ ಇದೆ ಅಂತ ತೋರಿಸ್ತೀನಿ ನೋಡಿ. ಕಚೇರಿಯಲ್ಲಿ ರಾಯಣ್ಣನ ಬಂಧನ ಮಾಡೋದಕ್ಕೆ ಸಂಚು ಮಾಡ್ತಾರೆ. ಯಾಕಂತಂದ್ರೆ ಕುಲಕರ್ಣಿ ಬಾಳಪ್ಪ ಮನೆಗೆ ಬಂದಾಗ ರಾಯಣ್ಣನ ಮೇಲೆ ಗುರುತರಾದ ಆರೋಪ ಮಾಡ್ತಾರೆ. ಸಂಪಗಾಂವ್ ಅಮಲ್ದಾರಿಗೆ ಪತ್ರ ಬರೀತಾನೆ. ಏನಂತಂದ್ರೆ ಆತನ ಮೂಲಕ ಪತ್ರ ಬಂದಾಗ ಸಂಪಗಾಂವ್ ಕಚೇರಿಗೆ ಮುಟ್ಟಿಸುವ ವ್ಯವಸ್ಥೆನ ಅಮಲ್ದಾರ್ ಮಾಡ್ತಾನೆ. ಅಮಲ್ದಾರ್ ಆ ಪತ್ರ ನೋಡ್ಬಿಟ್ಟು ಇನಾಮ್ ಕಾಯ್ದೆ ಪ್ರಕಾರ ಕಂದಾಯ ಕಟ್ಟಬೇಕಂತ ಸೂಚನೆ ಮಾಡ್ತಾನೆ. ಆವಾಗ ರಾಯಣ್ಣ
ಆ ಕಂದಾಯ ನಿರಾಕರಿಸ್ಬಿಟ್ಟು ಇನಾಮ ಕಾಯ್ದೆಗೆ ವಿರೋಧನ ವ್ಯಕ್ತಪಡ್ತಾನೆ. ಸೊ ಆವಾಗಿನ ಕಾಲದ ಆ ಅಮಲ್ದಾರ ಏನ್ ಮಾಡ್ತಾನೆ, ಸಿಟ್ಟು ಕೋಪಗೊಂಡು ಆತನನ್ನ ಬಂಧಿಸೋದಕ್ಕೆ ಸೂಚನೆ ಕೊಡ್ತಾನೆ. ಆವಾಗ ಅಮಲ್ದಾರರ ಆದೇಶದಂತೆ ಅಲ್ಲಿರ್ತಕ್ಕಂತಹ ಆಗಿನ ಕಾಲದ ಸಂಪಗಾಮಿಯ ಪೊಲೀಸರು ರಾಯನನ್ನ ಬಂಧಿಸ್ಬಿಟ್ಟು ಕರೆದೊಯ್ತಾರೆ. ಆವಾಗ ರಾಯನನ್ನ ಬಂಧಿಸಿರ್ತಕ್ಕಂತಹ ಟೈಮಲ್ಲಿ ಆಗಿನ ಸಂಪಗಾಮಿ ಜನರು ಸೊ ಅವನ್ನ ನೋಡೋದಕ್ಕೆ ಬರ್ತಾರೆ. ಸೊ ಆವಾಗ ಅಲ್ಲಿರೋ ಜನರನ್ನ ಯಾವ ತರ ರಾಯನನ್ನ ನೋಡೋದಕ್ಕೆ ಬರ್ತಾರಲ್ವಾ, ಸೊ ಅದನ್ನ ಇಲ್ಲಿ ಒಂದು ಚಿತ್ರಣ ಮಾಡಿದ್ದಾರೆ. ಅದನ್ನ ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲೇನು ನೋಡ್ತಾ ಇದ್ರಲ್ವ ನೀವು, ಅವಾಗ ಕಂದಾಯನ ವಿರೋಧ ಮಾಡಿಬಿಟ್ಟು ರಾಯನನ್ನ ಬಂಧಿಸ್ಬಿಟ್ಟು ಅಲ್ಲಿರೋ ಪೊಲೀಸರು, ಅಂದರೆ ಆಗಿನ ಸಂಪಗಾಮಿ ಕಚೇರಿ ಆಗಿರುತ್ತೆ, ಆವಾಗಿನ ಆಡಳಿತ ಕಾಲದಲ್ಲಿ ಸಂಪಗಾಮಿ ಕಚೇರಿ ಆಗಿರೋದ್ರಿಂದ ಸಂಪಗಾಮಿಯ ಪೊಲೀಸರು ರಾಯನನ್ನ ಬಂಧನೆ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾರಲ್ವ, ಆಗಿನ ದೃಶ್ಯ ಇದು. ಇವಾಗ ಇಲ್ಲೇನು ನೋಡ್ತಿದ್ದೀರಲ್ವ ನೀವು, ಈ ರಾಯನನ್ನ ಬಂಧಿಸಿರ್ತಕ್ಕಂಥ ಟೈಮಲ್ಲಿ ಅಲ್ಲಿರೋ ಸಂಪಗಾಮಿ ಜನರು ರಾಯನನ್ನ ನೋಡೋದಕ್ಕೆ ಬಂದಿರ್ತಾರೆ. ಅದನ್ನ ಇಲ್ಲಿ ತೋರಿಸಿದ್ದಾರೆ. ಸಂಪಗಾಂವ್ ಜೈಲಿನಲ್ಲಿ ರಾಯನನ್ನ ಬಂಧನವಾದ ಸುದ್ದಿ ತಿಳಿದ ಆಗಿನ ಕಾಲದ ಕುಲಕರ್ಣಿ ಬಾಳಪ್ಪ ತಳವಾರ್ ಫಕೀರಪ್ಪನ ಮೂಲಕ ರಾಯನನ್ನ ತಾಯಿ ಕೆಂಚಮ್ಮನ ಅವನ ಕುಲಕರ್ಣಿ ಚಾವಡಿಗೆ ಕರೆಸ್ತಾನೆ. ಇನಾಮ್ ಕಾಯ್ದೆ ಪ್ರಕಾರ ಕಂದಾಯ ಕೊಡುವಂತೆ ಅವಳಿಗೆ ಪೀಡಿಸ್ತಾನೆ. ಆದರೆ ಕೆಂಚಮ್ಮ ನಮ್ಮ ಮನೆತನದ ಪೂರ್ವಜರ ಶೌರ್ಯದಿಂದ ಪಡೆದ ಇನಾಮು ಭೂಮಿಗಳನ್ನ ನಾವು ಕಂದಾಯ ಕೊಡುವುದಿಲ್ಲ ಅಂತ ಅವಳು ನಿರಾಕರಿಸ್ತಾಳೆ. ಸೊ ಆ ಸನ್ನಿವೇಶನ ಈ ಒಂದು ಮನೆಯಲ್ಲಿ ಯಾವ ಥರ ಚಿತ್ರಣ ಮಾಡಿದ್ದಾರೆ ಅಂದರೆ, ಕೆಂಚಮ್ಮಳನ್ನ ಕುಲಕರ್ಣಿ ಆಗಿರ್ತಕ್ಕಂಥ ಬಾಳಪ್ಪ ತಳವಾರ ಕೆಂಚಮ್ಮಳಿಗೆ ಕಂದಾಯ ನೀಡುವಂತೆ ಬಲವಂತ ಮಾಡ್ತಾನೆ. ಸೊ ಆ ಸನ್ನಿವೇಶನ ಇಲ್ಲಿ ಚಿತ್ರಣ ಮಾಡಿದ್ದಾರೆ, ತೋರಿಸ್ತೇನೆ ನೋಡಿ. ಆ ಕುಲಕರ್ಣಿ ಮಾಡಿರ್ತಕ್ಕಂತಹ ಕೆಂಚಮ್ಮನ ಮೇಲೆ ಒಂದು ಏನು ದಬ್ಬಾಳಿಕೆ ಇದೆ, ಆ ದಬ್ಬಾಳಿಕೆ ರಾಯನನಿಗೆ ವಿಷಯ ತಿಳಿಯುತ್ತದೆ. ಆ ವಿಷಯ ತಿಳಿದ ಮೇಲೆ ರಾಯನ ಆ ಸಂಪಗಾಮಿ ಜೈಲಿನಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾನೆ. ಆ ಓಡಿ ಹೋಗಿರ್ತಕ್ಕಂತಹ ಸನ್ನಿವೇಶನ ಯಾವ ಥರ ತೋರಿಸಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ನಿಸ್ಬತ್ ನೇತೃತ್ವದಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಸಂಗಡಿಗರನ್ನ ಬಂಧನಕ್ಕೆ ಸಂಚು ಮಾಡ್ತಾರೆ. ಆಗ ಕಾರ್ಯತಂತ್ರದಂತೆ ಆವಾಗಿನ ಅಮಲ್ದಾರ್ ಕೃಷ್ಣರಾವ, ಕೊದಾನ್ಪುರ್ ಲಿಂಗನಗೌಡ ಮತ್ತು ನೇಗ್ನಾಳ ವೆಂಕನಗೌಡ ಕಿತ್ತೂರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡೋ ಸಂಕಲ್ಪದೊಂದಿಗೆ ಮೋಸ ಮಾಡಿಬಿಟ್ಟು ಸಂಗೊಳ್ಳಿ ರಾಯನ ತಂಡ ಸೇರ್ತಾರೆ. ಮೋಸ ಮಾಡಿಬಿಟ್ಟು ರಾಯನನ್ನ ಬಂಧಿಸಲು ಸಂಚು ಮಾಡ್ತಾರೆ. ಸೊ ಆ ಸನ್ನಿವೇಶನ ಯಾವ ತರ ಇಲ್ಲಿ ತೋರಿಸಿದ್ದಾರೆ ಠಾಕ್ರೆ ಮತ್ತೆ ಬ್ರಿಟಿಷರ ಕಾಲದ ಜನರೊಂದಿಗೆ. ಸೊ ಆಗಿನ ಕಾಲದ ಕೊದಾನ್ಪುರದ ಲಿಂಗನಗೌಡ ಮತ್ತು ನೇಗ್ನಾಳ್ ವೆಂಕನಗೌಡ ಕಿತ್ತೂರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತೀವಿ ಅಂತ ಬಂದ್ಬಿಟ್ಟು ಸೊ ಇಲ್ಲಿ ಅವ್ರ ಜೊತೆ ಸೇರ್ತಾರೆ ಮೋಸ ಮಾಡೋದಕ್ಕೆ. ಅದನ್ನ ಹೆಂಗ್ ತೋರಿಸಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಗೊತ್ತೇ ಇದೆ, ನೀವು ಇತಿಹಾಸ ಓದಿರ್ತೀರಾ. ರಾಯಣ್ಣನ ಬಂಧನ ಯಾವ ತರ ಆಗಿದೆ ಅಂತ ನೀವು ಇತಿಹಾಸದಲ್ಲ ಓದೇ ಇರ್ತೀರಾ. ರಾಯಣ್ಣನ ಬಂಧನ ಯಾವ ತರ ಆಗಿತ್ತು ಅಂತಂದ್ರೆ ಡೋರಿಹಾಳದಲ್ಲಿ ಆಗಿತ್ತು. ಧಾರವಾಡ ತಾಲೂಕಿನ ಡೋರಿ ಗ್ರಾಮದ ಹತ್ತಿರ ಇರತಕ್ಕಂಥ ಒಂದು ಹಳ್ಳಿ, ಡೋರಿಹಳ್ಳಿ. ರಾಯಣ್ಣ ಸ್ನಾನ ಮಾಡ್ತಿರೋ ಸಂದರ್ಭದಲ್ಲಿ 8 ಏಪ್ರಿಲ್ 1830 ಬೆಳಗ್ಗೆ ಪಟ್ಟದಮ್ಮನವರ ಲಕ್ಕಪ್ಪ ಸಂಗೊಳ್ಳಿ ರಾಯಣ್ಣನ ಖಡ್ಗ ತೆಗೆದುಕೊಂಡು ಓಡ್ತಿರ್ತಾನೆ. ಸೊ ಕೆರೆಯ ಸುತ್ತುವರೆದು ಆಂಗ್ಲ ಸೇನೆ ಸಂಗೊಳ್ಳಿ ರಾಯಣ್ಣನ ಬಂಧಿಸ್ತಾರೆ. ಆ ಸಂಗೊಳ್ಳಿ ರಾಯಣ್ಣನ ಬಂಧಿಸಿರ್ತಕ್ಕಂಥ ಡೋರಿ ಹಳ್ಳ ಯಾವ ತರ ಇತ್ತು, ಯಾವ ತರ ಬಂಧಿಸಿದ್ದಾರೆ ಅವನ್ನ 1830 ಬಂಧಿಸಿರ್ತಕ್ಕಂಥ ಆ ಸನ್ನಿವೇಶನ ಯಾವ ತರ ಚಿತ್ರಣ ಮಾಡಿದ್ದಾರೆ ಧಾರವಾಡ ತಾಲೂಕಿನ ಡೋರಿ ಗ್ರಾಮನ ಒಂದು ಚಿತ್ರಣದ ಮೂಲಕ ತೋರಿಸ್ತೀನಿ ನೋಡಿ. ಇತಿಹಾಸ ಹೇಳೋ ಪ್ರಕಾರ ಇದೆಯಾ ಡೋರಿ ಹಳ್ಳದಲ್ಲೇ ರಾಯಣ್ಣನ ಬಂಧನೆ ಆಗಿರುತ್ತೆ. ಸೊ ರಾಯಣ್ಣನಿಗೆ ಮೋಸ ಮಾಡಿಬಿಟ್ಟು ಹೊಂಚಾಕ್ಬಿಟ್ಟು ಬಂಧನೆ ಮಾಡ್ತಾರೆ. ಆ ಬಂಧನೆ ಮಾಡಿರ್ತಕ್ಕಂತಹ ಜಾಗ ಡೋರಿ ಹಳ್ಳ. ಸೊ ಇದೇ ಅದು. ಸೊ ಇದೇ ಮಾದರಿಯಲ್ಲಿ ಆ ಡೋರಿ ಹಳ್ಳ ಇದೆ ಅಂತ ನಿರ್ಮಾಣ ಮಾಡಿದ್ದಾರೆ ಅಷ್ಟೇ. ಬಟ್ ಇದು ಒರಿಜಿನಲ್ ಡೋರಿ ಹಳ್ಳ ಅಲ್ಲ. ಇವಾಗಲ್ಲಿ ಕಾಣ್ತಾ ಇದೆಯಲ್ವಾ, ಸೊ ಇವನೇ ರಾಯಣ್ಣ. ಸೊ ಸ್ನಾನ ಮಾಡ್ತಿರೋ ಟೈಮಲ್ಲಿ ಅವನಿಗೆ ಸಂಚು ಮಾಡಿಬಿಟ್ಟು ಮೋಸ ಮಾಡಿಬಿಟ್ಟು ಬಂಧನೆ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶ ಇದು. ರಾಯಣ್ಣನ ಕೊನೆಯ ಕ್ಷಣ ಯಾವ ಥರ ಇತ್ತು, ರಾಯಣ್ಣ ಯಾವ ಥರ ಮರಣ ಹೊಂತಾನೆ ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆ, ಇತಿಹಾಸನ ಓದೇ ಇರ್ತೀರ. ಸೊ ಅದನ್ನು ನಿಮಗೆ ಒಂದು ವಿಜುವಲ್ ಮುಖಾಂತರ ತೋರಿಸ್ತೀನಿ ಯಾವ ಥರ ಅವನ್ನ ಗಲ್ಲಿಗೇರಿಸಿದ್ದಾರೆ ಅಂತಂದರೆ. 1831 ಜನವರಿ 26 ಬೀಡಿ ತಾಲೂಕಿನ ನಂದಗಡದ ಹೊರವಲಯದಲ್ಲಿರ್ತಕ್ಕಂಥ ಆಲದ ಮರಕ್ಕೆ ವೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಹಿತ 7 ಜನರನ್ನು ಸೇರಿಸ್ಬಿಟ್ಟು
ಮರಣದಂಡನೆ ಶಿಕ್ಷೆ ಕೊಡೋ ಒಂದು ಆಧಾರನ ಆಗಿನ ಕಾಲದ ಬ್ರಿಟಿಷರು ಮಾಡ್ತಾರೆ. ಅದೇ ದಿನ 6 ಜನರಿಗೆ ಜೀವಾವಧಿ ಕರೆ ಶಿಕ್ಷೆಯನ್ನು ಕೂಡ ವಿಧಿಸ್ತಾರೆ. ಸೊ ಆ ಗಲ್ಲಿಗೆ ಎಸೆಯಿರ್ತಕ್ಕಂತಹ ಒಂದು ಸನ್ನಿವೇಶ ಯಾವ ಥರ ಇದೆ ಅಂತಂತಂದರೆ ಕಣ್ಣಲ್ಲಿ ನೀರು ಬರುತ್ತೆ. ಆದರೂ ಕೂಡ ರಾಯಣ್ಣ ಏನು ಮಾತಾಡದೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ಕೊಂಡು ಸೊ ಗಲ್ಲಿಗೆ ಏರ್ಸೋದಕ್ಕೆ ರೆಡಿ ಆಗ್ತಾನೆ. ಆವಾಗಿನ ಕಾಲದ ಆ ಸನ್ನಿವೇಶನ ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ಈ ಗಾರ್ಡನ್ನಲ್ಲಿ, ರಾಕ್ ಗಾರ್ಡನ್ನಲ್ಲಿ ಅದನ್ನು ಒಂದು ಬ್ಯೂಟಿಫುಲ್ ಆಗಿ ಕೆತ್ತನೆ ಮಾಡಿಬಿಟ್ಟು ನಿಮ್ಮ ಮುಂದೆ ತೋರಿಸ್ತಾರೆ. ಸೊ ಅದನ್ನ ಇವಾಗ ಫಿರಂಗಿ ಅವರ ಎದೆಗುಂಡಿಗೆ ರಕ್ತ ಭೂಮಿಗೆ ಬಿದ್ದು ಸೋತ್ವಿ ಅಂತ ಕೇಳೋದಕ್ಕೆ ಕನ್ನಡಿಗರು ಕಾದು ಕುಂತಾರ. ನಮ್ಮ ಕಿತ್ತೂರು ಸ್ವತಂತ್ರವನ್ನ ಮಾಡ್ಬೇಕಂತ ಸಂಕಲ್ಪ ತೊಟ್ಟಿರೋ ಗಂಡೆದೆ ಗುಂಡಿಗೆ ಇರೋ ಗಂಡು ಭೂಮಿ ನಮ್ದು. ಈ ಕನ್ನಡದ ನೆಲದಾಗ ಹುಟ್ಟಿರೋ ಮಕ್ಕಳು ದೇಶಕ್ಕೋಸ್ಕರ ಸಾಯೋದಕ್ಕೂ ಸಿದ್ಧವಾಗಿರ್ತಾರೆ ಸರ್ದಾರ್ರೆ. ನೋಡಿದ್ರಲ್ವಾ, ಇದಿಷ್ಟಿತ್ತು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಶೌರ್ಯ ಭೂಮಿ ಯಾವ ತರ ಇತ್ತು ಅಂತಂದ್ರೆ. ಈ ಭೂಮಿಗೆ ನೀವು ಕಾಲಿಟ್ಟಿದ ತಕ್ಷಣ ನಿಮಗೆ ಒಂದು ಒಳಗಡೆಯಿಂದ ಒಂದು ಧೈರ್ಯ ಬರುತ್ತೆ. ನಾವು ಇಂಥ ನೆಲದಲ್ಲಿ ಈ ತರ ಭೂಮಿಯಲ್ಲಿ ಹುಟ್ಟಿದೀವಿ, ಗಂಡು ಮೆಟ್ಟಿದ ನಾಡಿನಲ್ಲಿ ಹುಟ್ಟಿದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಸೊ ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ, ರಾಯಣ್ಣನ ಚರಿತ್ರೆ ಯಾರಿಗೆಲ್ಲ ಇಷ್ಟ ಆಗುತ್ತೆ, ರಾಯಣ್ಣನ ಚರಿತ್ರೆ ಯಾರೆಲ್ಲ ತಿಳ್ಕೊಳ್ಬೇಕಲ್ವಾ, ಈ ರಾಯಣ್ಣನ ಶೌರ್ಯ ಭೂಮಿಗೆ ಬಂದ್ಬಿಟ್ಟು ಈ ಒಂದು ಎಲ್ಲ ಜಾಗವನ್ನು ನೋಡಿಬಿಟ್ಟು ಅವನ ಹಿಸ್ಟ್ರಿಯನ್ನು ತಿಳ್ಕೊಂಡು ಎಲ್ಲರೂ ಅವನ ಥರನೇ ಶೌರ್ಯವನ್ನು ಪಡೀಲಿ. ಅವನ ಥರ ಈ ಗಂಡು ಮೆಟ್ಟಿದ ನಾಡಲ್ಲಿ ಪ್ರತಿಯೊಬ್ಬರು ಅವನ ಇತಿಹಾಸ, ಅವನ ಚರಿತ್ರೆ, ಅವನ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ, ಆದಷ್ಟು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.